ಪ್ರತಿಯೊಬ್ಬ ಕಲಾವಿದರ ಸಹಕಾರದಿಂದ 3 ವರ್ಷಗಳಿಂದ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದೇನೆ. ಬಿದರೆ ರವಿ. ಕಲಾವಿದರ ಸಹಕಾರದಿಂದ 3 ವರ್ಷಗಳಿಂದ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು, ಮುಂದೆಯೂ ಕೂಡ ಹಿರಿಯ ಹಾಗೂ ಕಿರಿಯ ಕಲಾವಿದರನ್ನ ಒಗ್ಗೂಡಿಸಿ ಅವರ ಹಿತ ಕಾಯಲು ಬದ್ಧನಾಗಿದ್ದೇನೆಂದು ಹಾಸನ ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಬಿದರೆ ರವಿ ಹೇಳಿದರು. ಅವರು ಹಾಸನ ಜಿಲ್ಲಾ ಕಲಾವಿದ ರೈತ ರಕ್ಷಣಾ ಸಮಿತಿ ವತಿಯಿಂದ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಆಯೋಜಿಸಲಾಗಿದ್ದ ಸರ್ವ ಸದಸ್ಯರ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಭೆಯಲ್ಲಿ ಹಿರಿಯ ಹಾಗೂ ಕಿರಿಯ ಕಲಾವಿದರು ಉತ್ತಮವಾಗಿ ಸಲಹೆ ನೀಡಿದ್ದಾರೆ. ಅವರ ಸಲಹೆಗಳನ್ನು ಮುಂದಿನ ದಿನಗಳಲ್ಲಿ ಚಾಚು ತಪ್ಪದೆ ಪಾಲಿಸುತ್ತೇನೆ. ಹಿರಿಯ ರಂಗಭೂಮಿ ಹಿರಿಯ ಕಲಾವಿದರಾದ ಆಡುವಳ್ಳಿ ಸುನೀಲ್ ಅವರ ಸಲಹೆಯಂತೆ ಕಲಾವಿದರಿಗೆ ತಾಲೀಮು ಕೊಠಡಿ ಅತ್ಯವಶ್ಯಕವಾಗಿದೆ. ಈ ಬಗ್ಗೆ ಅವರು ನೀಡಿರುವ ಸಲಹೆಯಂತೆ ಅವರ ಜೊತೆಗೂಡಿ ಕಲಾವಿದರ ತಂಡದೊಂದಿಗೆ ನಡೆದುಕೊಳ್ಳುತ್ತೇನೆ. ಅದೇ ರೀತಿ ನವಿಲಹಳ್ಳಿ ವಾಸುದೇವ್, ರಾಮಲಿಂಗೇಗೌಡ, ಹೇಮಂತ್ ಸೇರಿದಂತೆ ಕೆಲವು ಕಲಾವಿದರು ಉತ್ತಮ ಸಲಹೆ ನೀಡುವ ಮೂಲಕ ಸಂಘದ ಬೆಳವಣಿಗೆಯ ಬಗ್ಗೆ ಮೆಚ್ಚುಗೆ ಮಾತನಾಡಿದ್ದಾರೆ. ಅವರ ಸಲಹೆಯಂತೆ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಬದ್ಧನಾಗಿದ್ದೇನೆ. ಸಂಘದ ಬೆಳವಣಿಗೆಗೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ಮುಂದಿನ ದಿನಗಳಲ್ಲಿ ನುರಿತ ಕಲಾವಿದರಿಂದ ಯುವ ತರಬೇತಿ ನೀಡುವ ಮೂಲಕ ಹೊಸ ಪ್ರತಿಭೆಗಳ ಗುರುತಿಸಿ ಅವರಿಗೆ ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು. ಗ್ರಾಮೀಣ ಭಾಗದಲ್ಲಿ ಪೌರಾಣಿಕ ನಾಟಕಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು. ಹಿಂದೆ ಸಹಕಾರ ನೀಡದಂತೆ ತಾವೆಲ್ಲರೂ ಮುಂದೆಯೂ ಕೂಡ ಇದೇ ರೀತಿ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಕಲಾವಿದರಿಗಾಗಿ ತಾಲೀಮು ಕೊಠಡಿ, ಎಲ್ಲ ತಾಲೂಕುಗಳಲ್ಲಿ ತಾಲೂಕಾ ಮಟ್ಟದ ಕಮಿಟಿಗಳು ರಚನೆ, ಸಂಘದ ವತಿಯಿಂದ ಆರೋಗ್ಯ ಮೇಳ, ಅಕಾಲಿಕ ಮರಣ ಹೊಂದಿದ ಕಲಾವಿದ ಕುಟುಂಬಗಳಿಗೆ ನೀಡುತ್ತಿದ್ದ 5,000ರಿಂದ 10,000 ರೂಪಾಯಿಗೆ ಹೆಚ್ಚಿಸಬೇಕು. ಯುವ ಕಲಾವಿದರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವಂಥ ಕಾರ್ಯಕ್ರಮ ಹೆಚ್ಚೆಚ್ಚು ಆಗಬೇಕು ಎಂದು ಹಿರಿಯ ಕಲಾವಿದರು ಸಲಹೆ ಸಹಕಾರ ನೀಡಿದರು. ಕಾರ್ಯಕ್ರಮದಲ್ಲಿ ಅಕಾಲಿಕ ನಿಧನ ಹೊಂದಿದ ಸಾಹಿತಿ ಭೈರಪ್ಪ, ಸ್ವಾತಂತ್ರ್ಯ ಹೋರಾಟಗಾರ ಶಿವಣ್ಣ, ರಂಗಭೂಮಿ ಹಿರಿಯ ಕಲಾವಿದ ಹಾಸನ್ ರವಿಶಂಕರ್ ಬಾಬು, ವಸ್ತ್ರ ವಿನ್ಯಾಸಕ ಚಲವೇಗೌಡ ಹಾಗೂ ಹರಿಕಥಾ ವಿದ್ವಾನ ಹಾಗೂ ರಂಗಭೂಮಿ ನಿರ್ದೇಶಕ ಕಿತ್ತಪೂರ್ ಚಂದ್ರಚಾರ್ ಸಂತಾಪ ಸೂಚಿಸಲಾಯಿತು. SSLC ಮತ್ತು PUCಯಲ್ಲಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ಮಕ್ಕಳಿಗೆ ಹಾಗೂ 40ಕ್ಕೂ ಹೆಚ್ಚು ಹಿರಿಯ ಕಲಾವಿದರನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಶ್ರೀಕಂಠಪ್ಪ ಸೋಮಶೇಖರ್, ಗೌರವ ಅಧ್ಯಕ್ಷ ಶೇಖರಪ್ಪ, ಕಾರ್ಯದರ್ಶಿ ವೇದಾ ಹಾಸನ್, ಕಾರ್ಯಾಧ್ಯಕ್ಷ ನಾಗಮೋಹನ್, ಕಾನೂನು ಸಲಹೆಗಾರರು ಮಹೇಂದ್ರ, ಹಿರಿಯ ಸಲಹೆಗಾರರು KK ರಂಗಸ್ವಾಮಿ, ಸಂಘಟನೆ ಕಾರ್ಯದರ್ಶಿ ಪ್ರದೀಪ್ ಗವೇನಹಳ್ಳಿ, ಸಹಾಯ ಕಾರ್ಯದರ್ಶಿ ಶಶಿಕಾಂತ್, ಸಂಚಾಲಕ ನಾಗರಾಜ್ ಹಾಗೂ ಸಂಘದ ನಿರ್ದೇಶಕರು, ಕಲಾವಿದ ಸದಸ್ಯರು ಭಾಗಿಯಾಗಿದ್ದರು. ನಮ್ಮ ಕಮಿಟಿಯ ಸಲಹೆಯನ್ನ ತಗೊಂಡು ನಾನು ಇದುವರೆಗೂ ಈ ಸಂಘವನ್ನ ಮುನ್ನಡೆಸಿಕೊಂಡು ಬಂದಿದ್ದೀವಿ. ಈಗ ಮೊದಲನೇದಾಗಿ ನಮ್ಮ ಸುನೀಲ್ ಅವರು ಹೇಳಿದ್ರು, ತಾಲೀಮು ಕೊಠಡಿ ಬಗ್ಗೆ ಅವರು ವರ್ಷ ಕೂಡ ಸಂಸ್ಥೆಯನ್ನ ನೀಡಿದ್ರು. ನಾವು ಯಾಕೆ ತಾಲೀಮು ಕೊಠಡಿ ಬಗ್ಗೆ ಮತ್ತೆ ಮಾಡ್ತೇನೆ ಅಂತಂದ್ರೆ ಆ ವಿಷಯದಲ್ಲಿ ಒಂದು ದೊಡ್ಡ ಒಂದು ವಿಚಾರ ಬಂದಿದೆ. ನಾವು ಕೂಡ ನಮ್ಮ ಕಮಿಟಿಯಲ್ಲಿ ಇರ್ತಕ್ಕಂಥವ್ರು ಸುಮ್ಮನಿಲ್ಲ, ಇದ್ರ ಬಗ್ಗೆ ಬಹಳ ಹೋರಾಟವನ್ನು ನಡೆಸಿದ್ದೀವಿ. 7-8 ಸಲ DC ಅವ್ರನ್ನ ಭೇಟಿಯಾಗಿದ್ದೀವಿ. ಮತ್ತೆ DC ಅವರು ಕೂಡ ಬಂದು ಕಲಾಭವನ ಬಗ್ಗೆ ಪರಿಶೀಲನೆ ಮಾಡಿದಾಗ ನೀವು ಕಲಾವಿದರು ಬನ್ನಿ ಅಂತ ನಮ್ಮೊಂದ್ಸಲ ಕರೆ ಕೊಟ್ಟು ಹೇಳಿದ್ರು. ಆಗ ನಾವು ನಾಗಮೋಹನವರು, ಶ್ರೀಕಂಠಪ್ಪ, ಶೇಖರಪ್ಪ, ನಮ್ಮ ಕಮಿಟಿ ಎಲ್ಲರೂ ಕೂಡ DC ಅವರಿಗೆ ಮನವಿಯನ್ನ ಮಾಡಿದೆವು. ಆ ಮನವಿಯಲ್ಲಿ ಲೆಟರ್ನ ಕೊಟ್ಟು ತಕ್ಷಣ ಅವರೊಬ್ಬರಿಗೆ ಮಾತ್ರ ಮನವಿ ಮಾಡಿದ. ನಗರಸಭೆಯ ಮಾಜಿ ಅಧ್ಯಕ್ಷರಾಗಿರ್ತದೆ ಚಂದ್ರಶೇಖರ್ ಚಂದ್ರಣ್ಣ ಅವರಿಗೆ, ಶ್ರೀಕಂಠಪ್ಪ, ನಾವು ಇಬ್ಬರು ಖುದ್ದಾಗಿ ಹೋಗಿ ಅವರಿಗೆ ಮನವಿಯನ್ನು ಸಲ್ಲಿಸಿದೆವು. ಎಲ್ಲ ನಮ್ಮ ಕಂಪನಿ ಸ್ವಾಮಿಯವರು ಎಲ್ಲರೂ ಕೂಡ ಮನವಿಯನ್ನು ಸಲ್ಲಿಸಿದೆವು. ಈಗ ಅವರ ದೇಣಿಗೆ ಮುಖಾಂತರ ಏನೋ ಸಹಕಾರ ಮಾಡೋಣ ಮತ್ತು ಬಡವರಿಗೆ ಕೂಡ ಎಷ್ಟೋ ಬಡವರಿಗೆ ಮಾತನಾಡಿ ಕೊಟ್ಟಿರೋದಿಲ್ಲ, ಅದಕ್ಕೆಲ್ಲ ಒಂದು ಮುಂದಿನ ದಿನದಲ್ಲಿ ಈಗ ಈ ಸಂಘ ಈ ಲೆವೆಲ್ಗೆ ಬಂದಿದೆ. ಬರ್ತಾ ಅದನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಉನ್ನತ ರೀತಿಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ನಾವು ಬೆಳೆಸಿಕೊಂಡು ಹೋಗೋಣ. ಇದೇ ರೀತಿ ನಿಮ್ಮ ಸಹಕಾರ ಮುಂದಿನ ಇರಲಿ. ಇಲ್ಲಿ ಕಮಿಟಿಯಲ್ಲಿ ಮಾತ್ರ ಅಧ್ಯಕ್ಷ ಮಾತ್ರ ನಿರ್ಧಾರ ಅಂತ ಏನಿಲ್ಲ. ನೀವು ನನಗಿಂತ ಹಿರಿಯ ಕಲಾವಿದರು, ನಿಮಗೆ ವಯಸ್ಸಾಗಿರ್ತಕ್ಕಂಥದ್ದು ನನಗೆ ಅನುಭವ, ನಿಮ್ಗೆ ಅನುಭವ ಆಗಿರ್ತಕ್ಕಂಥ ವಯಸ್ಸಾಗಿಲ್ಲ. ಅದರಿಂದ ನೀವೆಲ್ಲರೂ ಕೂಡ ನನಗೆ ಈ ತರ ಇದೆ, ನೀವು ಮಾಡಿ ತಪ್ಪಿದೆ ಅಂತೆಲ್ಲ ಜನವರಿ ಮೀಟಿಂಗ್ ಅಲ್ಲ, ಎಲ್ಲಿ ಬೇಕಾದ್ರೂ ನನಗೆ ಸಲಹೆ ಹೇಳ್ಬೋದು. ನೀವು ಈ ತರ ಮಾಡಿ ಅಂತ ಈ ಮೀಟಿಂಗ್ ಎಲ್ಲ ಮತ್ತೆ ಇರ್ಬೇಕು ಅಂತ ಇಲ್ಲ. ಅದರಿಂದ ಇವತ್ತು ಎಲ್ಲ ನನ್ನ ಹಿರಿಯ ಮತ್ತು ಕಿರಿಯ ಕಲಾವಿದರು ನನಗೆ ಇದುವರೆಗೂ ನಾನು ಮಾಡಿರ್ತಕ್ಕಂಥ ಒಂದು ಕೆಲಸಗಳಾಗಿರ್ಬೋದು,
ಈ ಕಲಾವಿದರ ಬಗ್ಗೆ ಕಾರ್ಯವೈಖರಿಯ ಒಂದು ಏನಾದರೂ ತಪ್ಪುಗಳು ಆಗಿದ್ರೆ ನನ್ನ ಕ್ಷಮಿಸಿ. ನೀನು ಇದುವರೆಗೂ ಮಾಡಿದಂತ ಕಾರ್ಯ ಹಾಕು. ನಾನು ಇಲ್ಲಿ ಅಧ್ಯಕ್ಷನಾಗಿ 3 ವರ್ಷ ಆಗಿದೆ. ನನ್ನ ಒಂದು ಕಾರ್ಯವೈಖರಿಗಳು ಸರಿ ಇಲ್ಲ ಅಂದ್ರೆ ನೀವೆಲ್ಲರೂ ಇವತ್ತೇನು ಉದ್ದೇಶನ ರಾಜೀನಾಮೆ ಕೊಡುವಂತ ಅಂತ ನಾನು ಸಿದ್ಧರಿದ್ದೇನೆ. ಎಲ್ಲಾ ಕಲಾವಿದರಲ್ಲಿ ನಾನು ಅತ್ಯಂತ ಕಿರಿಯ ಕಲಾವಿದ ಅಂತ ಭಾವಿಸ್ತಾ ಇದ್ದೇನೆ. ನನ್ನ ಸಲಹೆಯನ್ನ ತುಂಬಾ ಗೌರವಯುತವಾಗಿ ನಡೆಸ್ಕೊತೀರ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಹಾಗೆ ವೇದವತಿ ಮೇಡಮ್ ಅವರು ರೆಕಾರ್ಡ್ ಮಾಡ್ಕೊತಾ ಇದ್ದಾರೆ, ರೆಕಾರ್ಡ್ ಮಾಡ್ಕೊಳ್ಳಿ ಮೇಡಮ್, ಅಂದ್ರೆ ನೋಟ್ ಮಾಡ್ಕೊಳ್ಳಿ. ನಮ್ದು ಏನು 237 ಜನ ಏನು ಸದಸ್ಯರಿದ್ದೀವಿ, ಮುಂದಿನ ವರ್ಷ ಒಂದು ಟಾರ್ಗೆಟ್ ಇಟ್ಕೊಂಡು ಎಲ್ಲ ಕಲಾವಿದರನ್ನ ಎನ್ರೋಲ್ ಮಾಡಿಸುವಂತಹ ಸದಸ್ಯತ್ವವನ್ನು ಕೊಡುವ ಜೀವಂತ ಸದಸ್ಯತ್ವ ಕೊಡುವಂತಹ ಕೆಲಸವನ್ನು ಆಗಬೇಕು. ಒಂದು. ಎರಡನೆಯದು, ಈ ಸಭೆಯಲ್ಲಿ ನಡೆಯುವಂತಹ ಎಲ್ಲ ನಡವಳಿಕೆಗಳನ್ನ ಮುಂದಿನ ಸಭೆಗೆ ತರುವಾಗ ಅಪ್ಡೇಟ್ ಆಗುತ್ತೆ. ವಾಸು ಸರ್ ಹೇಳ್ತಾ ಇದ್ರು ಅಪ್ಡೇಟ್ ಆಗಬೇಕು ಅಂತ. PDF ಮುಖಾಂತರ, ವಾಟ್ಸ್ಆಪ್ PDF ಮುಖಾಂತರ ಅದೊಂದು ಪೋಸ್ಟ್ ಹಾಕೋದು. ಈಗ ಪೋಸ್ಟ್ ಕಳ್ಸಕ್ಕಾಗಲ್ಲ. ಒಂದು ಪೋಸ್ಟ್ ಕಳಿಸ್ಬೇಕು ಅಂದ್ರೆ 10 ರೂಪಾಯಿ ಅರ್ಧ ಚಾರ್ಜ್. ಪ್ರತಿಯೊಬ್ಬ ಸದಸ್ಯತ್ವ 10 ರೂಪಾಯಿ ಆಯ್ತು ಅಂತ ಅಂದ್ರೆ ಅದು ನಮ್ಮ ಸಂಘದಿಂದ ಮತ್ತೆ ತೆಗಿಬೇಕು. ನಾವು ಸುಮ್ಮನೆ ಅನಾವಶ್ಯಕವಾಗಿ ಖರ್ಚು ಮಾಡ್ದಂಗೆ ಆಗ್ತದೆ. ಏನಿಲ್ಲ, ಒಂದು PDF ರೆಡಿ ಮಾಡಿ ಈ ಸಭೆಯಲ್ಲಿ ನಡೆದಕ್ಕಂಥ ನಡವಳಿಕೆಗಳನ್ನ ಮತ್ತೆ ಎಲ್ಲ ಸದಸ್ಯರ ಏನು ಅನಿಸಿಕೆಗಳನ್ನ ಏನೇನು ಮಾತಾಡಿದ್ದಾರೆ, ಆರೋಗ್ಯಕರ ಚರ್ಚೆಯನ್ನ ಒಂದು PDF ಮುಖಾಂತರ ಒಂದು ಗ್ರೂಪ್ ನ ಮಾಡಿ PDF ಮುಖಾಂತರ ಅವರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಿ. ಏನು ಖರ್ಚು ಏನಿದೆ, ಯಾವ್ಯಾವ ಖರ್ಚಿಗೆ ಏನೇನು ಮಾಡಿದೆ ಆಡಿಟ್ ಮಾಡಿದ್ರಲ್ಲ ಅದನ್ನ 8 ವರ್ಷ ಆಯ್ತು ಅಂತ ಹೇಳ್ತಾ ಇದ್ದೀರಾ. 8 ವರ್ಷದಲ್ಲಿ ಕಲಾವಿದರಿಗೋಸ್ಕರ ಏನಾದ್ರೂ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೀವಿ ಅನ್ನೋದನ್ನ ಒಂದು ಪೋಸ್ಟ್ ತರಗಡೆ ಏನೇ ಕಾರ್ಯಕ್ರಮ ಮಾಡಿದ್ದೀವಿ. ಕಲಾವಿದರು ಪ್ರಾಕ್ಟೀಸ್ ಮಾಡೋದಕ್ಕಾಗ್ಲಿ, ಅವರು ಯುವ ಕಲಾವಿದರು ಮುಂದೆ ಬಂದು ಅವರು ತಾಲೀಮಿನಲ್ಲಿ ಅಭ್ಯಾಸ ಮಾಡ್ಕೊಳ್ಳೋದಕ್ಕಾಗ್ಲಿ ಏನಾದ್ರು ಕಾರ್ಯಕ್ರಮ ಮಾಡಿದೀವಾ? ಇನ್ನು ಮುಂದೆ ಏನಾದ್ರು ಹಿಂದೆ ನಮ್ಮ ಹಿಂದಿನ ಹಳೆ ಕಲಾವಿದರುಗಳು ಹಳ್ಳಿಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ನಾಟಕ ಮಾಡ್ತಾ ಇದ್ರು. ಈಗ ಹಳ್ಳಿಗಳಲ್ಲಿ ನಾಟಕಗಳು ನಶಿಸಿ ಹೋಗಿದ್ದಾವೆ. ಈಗ ನಮ್ಮ ಕೆಲವೇ ನಾವು ಏನ್ ಸೇರಿದೀವಿ ಅವರುಗಳು ಮಾತ್ರ ಸೇರ್ಕೊಂಡು ನಾಟಕಗಳನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಿನ ಯುವ ಪೀಳಿಗೆ ಮುಂದೆ ಬಂದು ಇದರಲ್ಲಿ ಇನ್ವಾಲ್ವ್ ಆಗೋ ತರ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಸ್ಕೋಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಅದಕ್ಕೋಸ್ಕರ ಏನೋ ಒಂದು ಕಾರ್ಯಕ್ರಮ ಹಾಕೋಬೇಕು. ಯುವಕರಿಗೆ ಒಂದು ಪ್ರಾಕ್ಟೀಸ್ ಕೊಡಿ. ರಂಗಭೂಮಿ ಕಲಾವಿದರ ಬಗ್ಗೆ ಒಂದು ಪ್ರಾಕ್ಟೀಸ್ ಕೊಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಒಂದು ಕಾರ್ಯಕ್ರಮ ಮಾಡಿ, ಕಾಲ್ ಮಾಡಿ, ಬರುವಂತವ್ರು ಬಂದು ಸೇರ್ಕೊಂಡು ಮಾಡ್ಕೊಂಡು ಹೋಗ್ಲಿ. ಇಷ್ಟ ಇದ್ದವ್ರು ಬರ್ತಾರೆ, ಅವ್ರಿಗೇನು ಗೊತ್ತಿಲ್ಲ, ಮನೆಯವರಿಗೆ ರಂಗಭೂಮಿ ಏನು ಗೊತ್ತು ಏನು ಗೊತ್ತಿಲ್ಲ ಅವ್ರಿಗೆ. ಅಂತವ್ರಿಗೆ ಹೊಸ ಯುವಕರನ್ನ ಕರ್ಕೊಂಡು ಬಂದ್ರೆ ಮುಂದೆ ಉಳ್ಕೊಂಡು ಹೋಗೋದಕ್ಕೆ ಅವಕಾಶ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಆ ಥರ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೋಬೇಕು. ಅದು ನಮಗೆ ಇದು ಇಲ್ಲಿಗೆ ನಿಂತು ಹೋಗಬಾರ್ದು ಅಂತ ನನ್ನ ಉದ್ದೇಶ. ಈ ರಂಗಭೂಮಿ ಕಲೆ ತುಂಬಾ ಹಿಂದಿನಿಂದ ಬಂದಿರುವಂತಹ ಕಲೆ. ಇದರಲ್ಲಿ ತುಂಬಾ ಒಳ್ಳೆಯದು ಮಾಡಬಹುದು. ಈಗ ನಾವು ಸನ್ಮಾನ ಈಗ ತುಂಬಾ ನನಗೆ ದೊಡ್ಡಪ್ಪನವ್ರು ಮಾಡಿ ನನಗೆ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಇವತ್ತು ಕಲಾವಿದರ ಬಡ ಮಕ್ಕಳು ಅವರು 3,000 ರೂಪಾಯಿ ಅವರಿಗೆ ಕೊಟ್ಟಿದ್ದಾರೆ ಅಂದ್ರೆ ಅಟ್ಲೀಸ್ಟ್ ಓದೋ ಮಕ್ಕಳಿಗೆ ಒಂದು ಅನುಕೂಲ ಆಗುತ್ತೆ. ಅಂತ ಕಾರ್ಯಕ್ರಮಗಳನ್ನ ಕಲಾವಿದರ ಮಕ್ಕಳಿಗೆ ಓದೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಆರೋಗ್ಯ ಇವತ್ತು ತುಂಬಾ ಮುಖ್ಯವಾದಂತ. ಕಲಾವಿದರಿಗೆ ನೀವು ನೋಡಿರ್ಬೋದು, ತುಂಬಾ ಜನ ಕಲಾವಿದರು ವಯಸ್ಸಾದವರು ಅಟ್ಲೀಸ್ಟ್ ಮಾತ್ರೆ ಔಷಧಿಗಳನ್ನು ತಗೊಳ್ಳೋದಕ್ಕೂ ತಾಪತ್ರೆ ಇರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಅಂತವ್ರನ್ನ ಗುರುತಿಸಿ ನಾವು ಒಂದಿಷ್ಟು ಮಾತ್ರೆ ಔಷಧಿ ಕಿಟ್ಗಳನ್ನ ಕೊಡೋದು, ದುಡ್ಡೇ ಕೊಡಬೇಕಾಗೇನಿಲ್ಲ, ಅವ್ರಿಗೆ ಕೊಡೋದು ಕೂಡ ಮಾಡಬಹುದು ಅಂತ ಹೇಳಿ ನಂಗೇನು ತುಂಬಾ ಸಂತೋಷ ಆಗಿದೆಯಪ್ಪ. ನಮ್ಗೆ ಈ ಕಾರ್ಯಕ್ರಮ ಸಮಿತಿಯ ಒಂದು ಚಟುವಟಿಕೆಗಳನ್ನು ನೋಡಿ ಮುಂದೆ ಇದನ್ನು ಕೂಡ ನಡೆಸ್ಕೊಂಡು ಹೋಗ್ಲಿ, ನಾವೆಲ್ಲ ಸಹಕಾರ ಕೊಡೋಣ ಅಂತ ಹೇಳ್ತಾ ನನ್ನ ಮಾತು